ಭಾರತಿ ಟೀಚರ್ 7ನೇ ತರಗತಿ ಹೇಳಿದಾಗೆ ಈ ಹುಡುಗಿ ಒಂದು ಕನಸು ಕಾಣ್ತಾಳೆ, ತನ್ನ ಊರಿನ ಎಲ್ಲರನ್ನ ಹೇಗೆ ಸಾಕ್ಷರನ್ನಾಗಿ ಮಾಡಬೇಕು ಅಂತ. ಅದನ್ನು ಹೇಗೆ ಸಾಧಿಸ್ಕೊಳ್ತಾಳ ಇಲ್ವಾ, ಎದುರಿಸ್ತಕ್ಕಂಥ ನೋವು ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ. ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದರೆ ಈ ಸಿನಿಮಾದಲ್ಲಿ ಒಟ್ಟು 10 ಹಾಡುಗಳಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು. ಹಾಡುಗಳ ಬಗ್ಗೆ ಇದು ಇನ್ನು ಮಾತಾಡಬೇಕು ಅಂತಿತ್ತು, ಬಹುಶಃ ಈಗ ಅದು ಸಾಧ್ಯತೆ ಇರೋದ್ರಿಂದ ಒಟ್ಟು 10 ಹಾಡುಗಳು, 9 ಪೂರ್ಣ ಹಾಡುಗಳು, 1 ಹಾಡು 1 ಅರ್ಧ. ಶಶಾಂಕ್ ಶೇಷಗಿರಿ ಅವರು ತುಂಬ ಅದ್ಭುತವಾದಂಥ 3 ಹಾಡುಗಳ ಹಾಡಿದ್ದಾರೆ. ಈ ರೀತಿ ಅಂಕಿತ ಅದರದ್ದು ವಿವರಗಳು ಈ ಥರ ಇರ್ತದ್ದು. ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬಹುದಾದಂಥದ್ದು. ಇನ್ನೇನಾದರೂ ಸಿನಿಮಾದ ವಿವರಗಳ ಬಗ್ಗೆ ಹೇಳೋದಾದ್ರೆ ನಾವು ಈಗ ಒಟ್ಟು ಇಲ್ಲಿವರೆಗೂ ಸುಮಾರು 34 ದಿನಗಳ ಶೂಟಿಂಗ್ ಮಾಡಿದ್ದೀವಿ. ಇನ್ನು 2 ದಿವಸದ್ದು 3 ದಿವಸದ್ದು ಬಾಕಿ ಇದೆ. ಒಂದು ಕನ್ನಡಿಗ ಹಾಡನ್ನು ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅದರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು 2 ದಿವಸಗಳ ಶೂಟಿಂಗ್ ಕೊಡಬೇಕಿದೆ. ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅವರು ಫಾರಿನಿಂದ ಬಂದಿದ್ದಾರೆ. ಸಂಜೆ ಮೇಲೆ ಅವರು ಯಾವ ಡೇಟು ಟೈಮು ಹೇಳ್ತಾರೆ. ಹೇಳಿದ ಮೇಲೆ ಅದನ್ನು ಶೂಟಿಂಗ್ ಮಾಡಿ ಮುಗಿಸ್ತೀವಿ. ಈ ನವೆಂಬರ್ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ಇದು ಭಾರತಿ ಟೀಚರ್ ಕತೆ ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು. ಯಾರೋ ಒಬ್ಬರು ಕೇಳಿದರು ಮಕ್ಕಳ ಚಿತ್ರ ಮಾಡಬೇಕು ಅಂತ. ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನು ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ. ಅದು ಸಣ್ಣದೊಂದಕ್ಕೆ ಸ್ಟ್ರೈಕ್ ಆಯಿತು, ಬಟ್ ಇಡೀ ರಾತ್ರಿ ನಿದ್ದೆ ಕೊಡಲಿಲ್ಲ. ಅದು ದಟ್ ವಾಸ್ ಟ್ರೂ. ಸುಮಾರು ಒಂದು 4 ಗಂಟೆ ತನಕ ಒಂದೇ ಸಮಯ ಎಲ್ಲ ಸೀನ್ಗಳು ಹೊಳಿತಾ ಇತ್ತು. ಆಮೇಲೆ ಇದು ಪೂರ್ತಿ ಆಯಿತು ಅಂತ ಅನ್ನಿಸ್ತು. ಮಲ್ಕೊಂಡಂಗೆ ನಿದ್ದೆ ಅಲ್ಲಿಗೆ ನಿಲ್ಲಿಸಿದೆ. ಮಾರನೇ ದಿವಸಕ್ಕೆಲ್ಲ ಪೂರ್ತಿ ಆಯಿತು. ಕೆಲವುದು ಒಂದಷ್ಟು ದಿವಸ ಕಳೆದು ಅದನ್ನು ಫಸ್ಟು ನಮ್ಮ ಇವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇವರು ನಾರಾಯಣಗೌಡರು ಈ ಸಿನಿಮಾವನ್ನು ಮಾಡ್ತೀನಿ ಅಂತ ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು. ಹೀಗೆ ಅದನ್ನು ಕೇಳ್ತಿದ್ದಂಗೆ ಅವರು ನಾನು ಮಾಡ್ತೀನಿ ಅಂತಂದರು. ಅದು ಓಕೆ ಅಂತ ಅಂದ್ಕೊಂಡ್ವಿ. ಆದರೆ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯಿತು. ಇನ್ಯಾರಾದರೂ ಸಿಕ್ಕರು ನೋಡಿ, ಇಲ್ಲಾಂದ್ರೆ 6 ತಿಂಗಳು ಕಳೆದು ಮಾಡ್ತೀನಿ ಅಂದರು. ಅದಾಗಿ ಇಮಿಡಿಯೇಟ್ ಸಿಕ್ಕಿದ್ದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್. ಅವ್ರಿಗೂ ಹೀಗೆ 2 ಲೈನ್ ಹೇಳಿದೆ, ಸರ್ ಈ ಥರ ಇದೆ ಅಂತ. ಅವರು ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅಂದ್ಕೊಳ್ತೀನಿ, ಈ ಸಿನಿಮಾ ಮಾಡಿ ಅಂತ ಹೇಳಿದರು. ಅವ್ರಿಗೆ ನಿಜವಾದ ಕೃತಜ್ಞತೆ. ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಈ ಸಿನಿಮಾವನ್ನು ಅವರು ಮಾಡೋದಕ್ಕೆ ಮುಂದಾದರು. ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ ಸೂಚಿಸ್ತೀವಿ. ಅಂದುಕೊಂಡಿದ್ದ ಬಜೆಟ್ ಒಂದು, ಅದಕ್ಕಿಂತ ಮೀರಿ ತುಂಬಾ ಜಾಸ್ತಿನೇ ಖರ್ಚಾಗ್ತಾ ಇದೆ. ಅವ್ರಿಗೆ ನೋವಾಗಿದೆ, ಎಲ್ಲವೂ ಇದೆ. ಆದರೆ ಖುಷಿನೂ ಇದೆ, ಅವ್ರಿಗೆ ಖುಷಿನೂ ಇದೆ. ಯಾಕೆ ಅಂದರೆ ಅಂದ್ಕೊಂಡಿದ್ದು ನಿಜ. ಹೇಗೋ ಚಿಕ್ಕದಾಗಿ ಇದು ಏನು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನೋ ಹಾಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಸೇರ್ಕೊಳ್ತದೆ. ಇದು ಬಹಳ ಎಲ್ಲ ನಿರ್ಮಾಪಕರಿಗೂ ಕೂಡ ಅನುಭವಕ್ಕೆ ಬಂದಿರುವಂಥದ್ದು. ಅದು ಅವ್ರಿಗೂ ಈಗ ಅನುಭವಕ್ಕೆ ಬಂದಿದೆ. ಅದು ಚಿಕ್ಕದಾಗಿ ಮಾಡಬೇಕು ಅಂದ್ಕೊಂಡಿರುತ್ತೆ. ಅದು ಹೋಗ್ತಾ 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 ಇಲ್ಲ ಇದನ್ನು ಮಾಡ್ಬೇಡ, ಮಾಡ್ರಿ ಪರವಾಗಿಲ್ಲ, ಕೊನೆಗೆ ಇದು ನಾವೇ ಮಾಡಿದ್ದು ಅನ್ನೋ ಥರ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ. ಅದೊಂದು ಆ ಥರದೊಂದು ಇನ್ವಾಲ್ವ್ಮೆಂಟ್ ಬರ್ತದೆ. ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಅದನ್ನು ಇನ್ನೂ ಚೆನ್ನಾಗಿ ತರಬೇಕು ಅಂತ ಹೇಳಿ ಅದು ಆಸಕ್ತಿ ಹುಟ್ಟಿದೆ. ಅದು ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇವತ್ತು ನನ್ನ ಸಾಂಗು, ನನ್ನ ಫಸ್ಟ್ ಮೂವಿ ಇದು. ಆ ಸಾಂಗು ನಾನು ನೋಡ್ತಾ ಇದ್ದೀನಿ ಅಂದರೆ ಐ ವಾಸ್ ವೆರಿ ಹ್ಯಾಪಿ. ಇಲ್ಲಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟು ಗಾಡ್ಗೆ, ಹಾಗೆ ನನ್ನ ಪೇರೆಂಟ್ಸ್ಗೆ, ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ. ನಾನು ಸ್ವಲ್ಪ ಜೋರಾಗಿ ಮಾತಾಡಬೇಕು ಅಂತ ನೀವು ಕೇಳ್ತಾ ಇದ್ರಿ ಅಂತ ನನಗೆ ಅನಿಸ್ತಾ ಇದೆ.
ಜನರಲ್ಲಿ ದಾವಣಗೆರೆಯಲ್ಲಿ ಚಿಕ್ಕ ಊರು, ದಾವಣಗೆರೆಯಲ್ಲಿ ನನಗೆ ಆಲ್ಮೋಸ್ಟ್ ಫಂಕ್ಷನ್ಸ್ ಇದ್ರೆ ಗೆಸ್ಟ್ ಕರೀತಿರ್ತಾರೆ. ನಾನು ತುಂಬಾ ಉಬ್ಬಿ ತಬ್ಬಿಪ್ಪಾದೆ. ಓಹ್, ನನಗೇನೋ ತುಂಬಾ ಹೆಸರಿದೆ, ಅದಕ್ಕೆ ಬಹಳ ಜನ ನನ್ನ ಕರೀತಾರೆ ಅಂತ ನನಗೆ ತುಂಬಾ ಖುಷಿ ಇತ್ತು. ಬಟ್ ಒಬ್ರು ಹೇಳ್ತಾ ಇದ್ರು, ಮೇಡಮ್ ಕರೆಂಟ್ ಹೋದಾಗಲೂ ಕೂಡ ನೀವು ಬಂದ್ರೆ ಮೈಕ್ ಬೇಡ ಅಲ್ವಾ, ಅದಕ್ಕೆ ನಿಮಗೆ ಕರೀತೀವಿ ಅಂತ. ಅಂದ್ರೆ ಅಷ್ಟು ದೊಡ್ಡ ದೊರೆ ಇದೆ ನಂದು. ಕರೆಂಟ್ ಹೋದ್ರೆ ಮೈಕ್ ಇಲ್ವಲ್ಲ, ಮೈಕ್ ಇಲ್ದಿದ್ರು ಪರವಾಗಿಲ್ಲ, ನಾನು ಅಷ್ಟು ಜೋರಾಗೆ ಸುಮಾರು ಅರ್ಧ ಕಿಲೋಮೀಟರ್ ಕೇಳೋ ಅಷ್ಟು ಜೋರಾಗಿ ನಾನು ಮಾತಾಡ್ತೀನಿ. ಬಟ್ ಇಷ್ಟು ಚಿಕ್ಕದಲ್ವಾ ಹಾಲು. ಬಟ್ ನೀವೆಲ್ಲ ಮಕ್ಕಳು ಕೂಡ ತುಂಬ ಕಡಿಮೆ ಇದ್ದೀರಲ್ವಾ, ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಇಷ್ಟ ಆಯಿತು, ಅದಕ್ಕೆ ಧ್ವನಿ ಸಣ್ಣದು ಮಾಡಿದೆ, ಸಾರಿ, ಕ್ಷಮಿಸ್ಬಿಡ್ಬೇಕು. ರಿಯಲಿ ಬಂಗಾರಿ, ಇಂಥದ್ದೊಂದು ಭಾರತಿ ಟೀಚರ್ ಅನ್ನೋದು ಆ ಒಂದು ಸಿನಿಮಾ ಕೇಳಿ ರೋಮಾಂಚನ ಆಯಿತು ನನಗೆ. ಸಣ್ಣದಾಗಿ ನಾಗೇಂದ್ರ ಪ್ರಸಾದ್ ಅವರು ನನಗೆ ಕಳಿಸ್ಕೊಟ್ಟಾಗ ನನಗೆ ಬಹಳ ಖುಷಿ ಅನ್ನಿಸ್ತು. ನಾಗೇಂದ್ರ ಪ್ರಸಾದ್ ಅವರು ನನ್ನ ಮಗನ ಹಾದಿಯಲ್ಲಿ, ಅಂದರೆ ಮಗನ ಸ್ಥಾನದಲ್ಲಿದ್ದು ಅವರು ನಂಗೆ ಯಾವಾಗಲೇ ಏನೇ ಬೇಕಂದ್ರೂ ಕೂಡ ಸ್ಕೂಲಲ್ಲಿ ಬಾಚಿನ ಒಂದೇನಾದರೂ ಮಾತಾಡು ಅಂತ ಅಂದ್ರೆ ಕರೆದ್ರೂ ಕೂಡ ಯಾವತ್ತೂ ಇಲ್ಲ ಅಂದಿಲ್ಲ. ನನ್ನ ಜೊತೆ ಆ ಥರ ಆತ್ಮೀಯತೆ ಅವರು ಒಡನೆ ನಾನಿದ್ದೀನಿ, ಅವ್ರ ಒಡನಾಟದಲ್ಲಿದ್ದೀನಿ. ಅವ್ರ ಫ್ಯಾಮಿಲಿಯಲ್ಲಿ ಒಂದು ಕುಟುಂಬ ಆಗಿ ನಾವು ಹೊಂದ್ಕೊಂಡಿದ್ದೀವಿ. ಬಟ್ ಹೊಸದಾಗಿ ಡೈರೆಕ್ಟರ್ಸು, ನಿರ್ಮಾಪಕರು, ಮತ್ತೊಬ್ಬರು ಅದರ ಕಲಾವಿದರು ಇವ್ರನ್ನೆಲ್ಲ ಇವತ್ತು ನೋಡೋ ಅಂಥ ಸಂದರ್ಭ ನನಗೆ ಒದಗಿಸಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಭಾರತಿ ಟೀಚರ್ ಅನ್ನೋ ಸಿನಿಮಾನ 7th ಕ್ಲಾಸ್ ಅನ್ನೋದು ಹೇಳೋಕೆ ನನಗೇನು ಇಷ್ಟ ಆಗಲಿಲ್ಲ. ನೀವು ಯಾಕೆ ಇಟ್ಟಿದ್ರೆ ಗೊತ್ತಿಲ್ಲ, ಇರ್ಬೋದು. ಬಟ್ ನಾವು 7th ಕ್ಲಾಸು 9th ಕ್ಲಾಸು ಅಂತಂದ್ರೆ ಏನಪ್ಪ, ನಾವು PhD ಮಾಡ್ದಂಗೆ ಲೆಕ್ಕ. ಯಾಕೆ ಅಂದರೆ ಅಷ್ಟೆಲ್ಲ ತೊಂದರೆಗಳು, ಅನುಭವಗಳು ನಮ್ಮ ಜೊತೆಗಿದ್ದಾವೆ. ಹಾಗಾಗಿ ಆ ಅನುಭವವನ್ನೇ ನಮ್ಮದು ಪಾಠಶಾಲೆ ಅಂತ ಅಂದ್ಕೊಂಡು ನಾವು ಮುಂದೆ ಬರೆದವರು. ಅದಕ್ಕೆ ತುಂಬ ಖುಷಿ ಆಯಿತು ನೀವಿಂಥ ಒಂದು ನಿರ್ಣಯ ತಗೊಂಡು ಇಂಥ ಸಿನಿಮಾ ಮಾಡಿದ್ದಕ್ಕೆ. ಯಾವ ರೀತಿ ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕು ಗೊತ್ತಿಲ್ಲ. ದಾವಣಗೆರೆಗೆ ತಾವು ಬನ್ನಿ, ತಮಗೊಂದ್ಸರಿ ನಾನು ಅಭಿನಂದನೆ ಸಲ್ಲಿಸಬೇಕಾಗಿದೆ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಎಲ್ಲ ಮಕ್ಕಳಿಗೆ ತಾವು ಎಲ್ಲ ದಾವಣಗೆರೆಗೆ ಬನ್ನಿ, ಆ ಒಂದು ಶಾಲೆಯನ್ನು ಕೂಡ ತಾವು ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿನಿಮಾ ಅದು ಎಜುಕೇಷನ್ ಕಾನ್ಸೆಪ್ಟ್, ಭಾಷೆ, ವಿದ್ಯೆ, ಸೊ ಎರಡನ್ನೂ ಸೇರಿಸಿ ಒಂದು ಏನು ಸೇವೆ ಇದೆ ಮಾಡಿದ್ದೀನಿ. ನಾನು ಬೆಂಗಳೂರಿಗೆ ಬಂದು ಬಳ್ಳಾರಿ ಡಿಸ್ಟಿಕ್ ರೂರಲ್ ಇಂದ ಬಂದಿರೋದು. ಒಂದು 20 ವರ್ಷ ಏನು ದುಡಿದಿದ್ದೀವಿ ಇದರಲ್ಲಿ ಹಾಕಿದ್ದೀವಿ ಸರ್. ಇದಕ್ಕಿಂತ ಮೇಲೆ ಏನಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಅವ್ರ ಸಹಕಾರದಲ್ಲೇ ಎಲ್ಲ ಮುಂದೆ ಮಾಡ್ತಾಯಿದ್ದೀವಿ ಸರ್. ಬೋಲೋ ಭಾರತ್ ಮಾತಾ ಕಿ. ಇಷ್ಟೇ ನಿಶ್ಶಬ್ದವಾಗಿ 2 ನಿಮಿಷ ಇದ್ರೆ ಮಾತು ಮುಗಿಸ್ಬಿಡ್ತೇನೆ. ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಯಾಕೆಂದರೆ 1 ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ವಿ, ಅದರ ಶುರು ಆಗಿದ್ದು ಬಹಳ ತಡವಾಗಿ. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೋರ್ತಾ, ಆದರೂ ಇಷ್ಟೊತ್ತಾದರೂ ನೀವೆಲ್ಲರೂ ಇದ್ದು ಇಡೀ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ ಅಂದರೆ ಅದು ನಿಮಗೆ ಏನು ಇಷ್ಟ ಆಗಿದೆ ಅಂತ. ನಾನು ಪ್ರಸನ್ನ ಭಾಳ ಆತ್ಮೀಯ ಸ್ನೇಹಿತರು. ಒಂದ್ಸಲ ಅವರು ಭಾರತಿ ಟೀಚರ್ ಬಗ್ಗೆ ಹೇಳಿದಾಗ, ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳುತ್ತಿದ್ದೆ. ಈಗ ಈ ಸಿನಿಮಾದ ಆಡಿಯೋ ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲಾದರೂ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ, ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದೆ. ಇಮ್ಮಿಡಿಯೇಟಾಗಿ ಅದಕ್ಕೆಲ್ಲ ತಯಾರಿ ಆಯಿತು. ಕರ್ನಾಟಕದ ಅತ್ಯಂತ ಮಹಿಮೆಯುಳ್ಳ ಅಂತ ಹೇಳಬೇಕು ಈ ಜಾಗವನ್ನು H. ನರಸಿಂಹಯ್ಯನವರು ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಅವರ ಹೆಸರನ್ನು ಈ ಆಡಿಟೋರಿಯಮಲ್ಲಿ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು. ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಿದೆ, ಅನೇಕ ತಾರೆಯರು, ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ. ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮ ಅವರು, ವಿಜಯಲಕ್ಷ್ಮಿ ಅಮ್ಮ ಅವರು. ನನಗೆ ಮಾತೃ ಸಮಾನರು. ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲದೆ ದಾವಣಗೆರೆಯಲ್ಲಿ, ಅದು ಅಮ್ಮನ ಮನೆ. ಅಷ್ಟು ಬಾಂಧವ್ಯ. ಅವರ ಬದುಕಿನ ಕಥೆ ಗೊತ್ತಿತ್ತು, ಅವರ ಬದುಕಿನ ಕಥೆ ನನಗೆ ಗೊತ್ತಿತ್ತು. ಅವರು ಹೇಗೆ ಒಂದು ಸಾಧಕಿಯಾಗಿ ಶಾಲೆಗಳನ್ನು ಕಟ್ಟಿದವರು, ಉದ್ಯಮದಲ್ಲೂ ಕೂಡ ಅಷ್ಟೇ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ. ರೈತ ಮಹಿಳೆ ಕೂಡ ಅವ್ರದ್ದೇ ಆದಂಥ
ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ, ಎಲ್ಲ ಹಣ್ಣುಗಳು ಇರುವಂಥ ತೋಟ, ಭಾಳ ದೊಡ್ಡ ತೋಟ ನೋಡ್ಕೋತಾರೆ. ಅವರೇ ಖುದ್ದಾಗಿ ಓಡಾಡಿ ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ. ಗದ್ದೆ ಇದೆ, ಹೊಲ ಇದೆ, ಮೀನುಗಾರಿಕೆ ಕೂಡ ಇದೆ. ಹೀಗೆ ಹೇಳ್ತಾ ಹೋದರೆ ಇಂಥದ್ದಿಲ್ಲ ಅನ್ನಂಗಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಅವರು ಮಾಡದೇ ಇರೋ ಉದ್ಯಮ ಇಲ್ಲ. ಬಹುತೇಕ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾಗಿದೆ, ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿ ಆದಂಥವರು ಮತ್ತು ಭಾಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು. ಅವ್ರು ಈಗಲೂ ಮೊನ್ನೆ ಅಮೇರಿಕಾದಲ್ಲಿದ್ದರು. ಮೊನ್ನೆ 20 ದಿವಸ ಆಯ್ತು ಅವ್ರು ಬಂದು. ಏನು ಮಾಡಿದ್ರಮ್ಮ ಅಮೇರಿಕಾದಲ್ಲಿ, ಬೋರ್ ಆಗಲಿಲ್ವ ಅವರಿಗೆ? ಅವರ ಮಗಳ ಮನೆಗೆ ಹೋಗಿದ್ರು. ಇಲ್ಲ ಬಾಬು, ನಾನು ಸಂಗೀತ ಕಲಿತ್ಕೊಂಡೆ ಅಂದರು. ಸುಮ್ಮನೆ ಇರಲ್ಲ ಅವರು ಅಂತ. ಹಾಗೆ ಅಂಥವರು ಮತ್ತು ಈ ಕಥೆಗೆ ಅರ್ಥಪೂರ್ಣವಾಗಿರುತ್ತೆ ಅಂಥವರು ಬಂದು ಇದನ್ನು ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಅವರನ್ನು ಆಹ್ವಾನಿಸಿದೆ. ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಗುಳಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ. ವಿಶೇಷವಾದ ಧನ್ಯವಾದಗಳು ಅಮ್ಮ ಅವರಿಗೆ. ಭಾರತಿ ಟೀಚರ್ ಬಾಮ್ಮ ಇಲ್ಲಿ ಬಾ, ನೀನೇ ಇಲ್ಲದೆ ಇಡೀ ಕಾರ್ಯಕ್ರಮ ಆಗ್ತಾ ಇದೆ. ಬಾ ವೇದಿಕೆ ಬಾ, ಕಮ್. ಬಾಪುಟ. ಹಾಗೆ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಸಂತೋಷ್ ಲಾಡ್ ಸರ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರ ಎಲ್ಲ ಒತ್ತಡಗಳ ಮಧ್ಯೆ ಅವರು ಆದಷ್ಟು ಶೀಘ್ರದಲ್ಲಿ ಬಂದು ಇನ್ನು 2 ದಿವಸ ಶೂಟಿಂಗ್ ಹೊತ್ತಿಗೆ ಸಿನಿಮಾ ಮುಗಿಯುತ್ತೆ. ಇನ್ನು ಇದೆಲ್ಲದರ ಆಚೆ ಇವತ್ತು ನನ್ನ ಮಿತ್ರ ಶ್ರೀನಿವಾಸ್ ಅವರು ಕೂಡ, ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ನಮ್ಮೆಲ್ಲ ಬಳಗದಲ್ಲಿ ಒಬ್ಬರು, ಅವರು ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಗೌಡರು. ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ. ಅವರ ಸಿನಿಮಾ ಪ್ರೀತಿ, ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕ್ಕೆ ಅಂತ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು. ಅಂಥ ಸಿನಿಮಾ ಪ್ರಿಯರು. ಹಾಗೆ ವೆಂಕಟಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟ್ರು, ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ನನ್ನದೇ ಸಂಸ್ಥೆ, ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪನಿ. ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ. ಇನ್ನು ಮುಂದೆ ಸಿನಿಮಾ ಆಡಿಯೋಗಳು ಅಥವಾ ಬೇರೆ ಆಲ್ಬಮ್ ಸಾಂಗ್ಸು ಇದೆಲ್ಲ ಮ್ಯೂಸಿಕ್ ಬಜಾರಲ್ಲಿ ಸಿಗುತ್ತೆ. ನಾನು ವ್ಯಾಪಾರಸ್ಥ ಅಲ್ಲ, ಕಲಾವಿದ. ಹಾಗಾಗಿ ಕಲಾವಿದನ ಒಂದು ಕಂಪನಿ ಹೇಗಿರುತ್ತೆ ಅಂದರೆ ಭಾಳ ಪ್ರೀತಿ ಹೆಚ್ಚಿರುತ್ತೆ, ಕಲೆಗೆ ಹೆಚ್ಚು ಪ್ರೋತ್ಸಾಹ ಇರುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮ್ಯೂಸಿಕ್ ಬಜಾರ್ ಮೇಲೂ ಕೂಡ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಇನ್ನು ಬಂದಿರುವ ಎಲ್ಲ ಅತಿಥಿಗೆ ಗಣ್ಯರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶುಭವಾಗಲಿ. ಆಲ್ ದ ಬೆಸ್ಟ್. ಇವಳು ಬೆಳೆದೇ ಬಿಟ್ಲು ಸಿನಿಮಾ ಮುಗಿಯೋದ್ರೊಳಗೆ. ಒಳ್ಳೇದಾಗಲಿ. ಗುಡ್ ಲಕ್.